ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಅಂತೂ ಇಂತೂ ಕೊನೆಘಟ್ಟಕ್ಕೆ ಬರ್ತಾ ಕುತೂಹಲ ಕೆಳಿಸ್ತಾ ಇದ್ದಂಥ ಟಾಪ್ 4 ನಿಧಾನಕ್ಕೆ 3 ಅಂತೂ ಗ್ಯಾರಂಟಿ ಆದಂಗೆ ಆಗಿದ್ದಾವೆ. ವಿಶೇಷವಾಗಿ RCB, ನಂತರ GT, ಆಮೇಲೆ SRH, 4ನೇದರಲ್ಲಿ ಈಗ PBKS ಅಂದರೆ ಪಂಜಾಬ್ ಕಿಂಗ್ಸ್ ಅದ. ಅದರ ನಂತರದಲ್ಲಿ RR ಅದ. ಇನ್ನು CSK, DC, KKR ಅದರ ನಂತರದಲ್ಲಿ ಬರುವಂಥವು. ಇನ್ನು ಒಂದು ಸ್ಥಾನ ಫೈನಲ್ ಆಗುವಂಥದ್ದು ಯಾರಾಗ್ಬೋದು ಟಾಪ್ 4ದೊಳಗೆ ಅನ್ನೋ ಚರ್ಚೆ ನಡೆಯುವಷ್ಟರಲ್ಲೇ RR ಅಂದರೆ ರಾಜಸ್ಥಾನ್ ರಾಯಲ್ಸ್ ನಿನ್ನೆ ಮ್ಯಾಚನ್ನು ಜಬರ್ದಸ್ತಾಗಿ ಗೆದ್ದು ಮಾರ್ಸ್ ಮತ್ತು ಜೋಶ್ ಮಿಚೆಲ್ ಮಾರ್ಸ್ 96 ರನ್ ಹೊಡೆದ್ರೆ, ಜೋಶ್ ಇಂಗ್ಲೀಷ್ 60 ರನ್ ಹೊಡೆದ್ರು. ರಿಷಬ್ ಪಂತ್ 35, ಯಶ್ರಾಜ್ ಪೂಂಜ್ ಅವರು 35ಗೆ 2 ವಿಕೆಟ್ ತೊಗೊಂಡ್ರು. ಮತ್ತು ಬೇರೆ ಅದರ ರನ್ ಹೊಡೆದಂಥವ್ರು ಮೇನ್ ಮಿಚೆಲ್ ಮಾರ್ಚ್ ಅವ್ರ ಜೊತೆಗೆ ಮಿಚೆಲ್ ಮಾರ್ಚ್ ನಿನ್ನೆ ಮ್ಯಾಚಿನಿಂದ ಮತ್ತು ಅವರು ಆರೆಂಜ್ ಕ್ಯಾಪನ್ನು ಉಳಿಸ್ಕೊಂಡಂಗಾಗ್ಯದ. ಇನ್ನೊಂದು ಪರ್ಪಲ್ ಕ್ಯಾಪ್ ಅಂತ ಭುವನೇಶ್ವರ್ ಕುಮಾರ್ ಅವರು 24 ವಿಕೆಟ್ ತೊಗೊಂಡು ಟಾಪ್ದಲ್ಲಿದ್ದಾರೆ. ಅದಿರಲಿ, ಬಟ್ ನಿನ್ನೆ ಮ್ಯಾಚ್ ಮಾರ್ಸ್ ಮತ್ತು ಜೋಶ್ ಜಬರ್ದಸ್ತ್ ಆಡಿದ್ರು. 220 ರನ್ ಸಾಲದಲ್ಲ, ಲಕ್ನೋ ಸೂಪರ್ ಜಾಯಿಂಟ್ಸ್ ಪ್ರಯತ್ನ ಮ್ಯಾಕ್ಸಿಮಮ್ ಮಾಡಿದರು. ಆದರೆ ಅವ್ರ ಪ್ರಯತ್ನವನ್ನು, ಅವರ ಹೋರಾಟದ ಮೊತ್ತವನ್ನು 220 ಗೆಲ್ಲುವ ಮೊತ್ತ ಅದನ್ನು ಮೀರಿ ನಿಂತದ್ದು ವಿಶೇಷ. ಈಗ ಹೇಳಿದ ನಿಮಗೆ ಮಾರ್ಚ್ ಇದ್ದಂಥವರು ತಮ್ಮ ಸೆಂಚುರಿಯನ್ನು 4 ರನ್ನಿಂದ ಕಳ್ಕೊಂಡ್ರು ಅನ್ನುವಂಥ ಮಾತನ್ನು, ಅಂಥದ್ದೇ ಆಟನ ನಮ್ಮ ವೈಭವ್ ಸೂರ್ಯವಂಶಿ ಆಡಿದರು. ಜಬರ್ದಸ್ತ್ ಅಂತ ಆಟವನ್ನು ಆಡಿದರು. ಜೊತೆಗೆ ಜೈಸ್ವಾಲ್ ನಿನ್ನೆ ಕ್ಯಾಪ್ಟನ್ ಆದಂಥವರು ಅವರು ಚೆನ್ನಾಗಿ ಆಡಿದರು. ಹೀಗಾಗಿ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಾಗಿ ಕೊನೆಗೆ ಗೆದ್ದು ಬಿಟ್ಟರು. ಆ ಮಾತು ಬೇರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವತ್ತಿನ ಈ ಆಟಗಳನ್ನು ನೋಡಿದಾಗ ನಿಜವಾಗಿಯೂ ಲಕ್ನೋ ಸೂಪರ್ ಜಾಯಿಂಟ್ಸ್ ಅತ್ಯಂತ ಕೆಳಗಿದ್ದಂಥದ್ದು. ಆದರೂ ನಿನ್ನೆ ನೋಡಿದಂಥ ತೋರಿಸಿದಂಥ ಆಟ ಅದ್ಭುತವಾಗಿತ್ತು, ನೆನಪು ಉಳಿಯುವಂಥ ಆಟ ಆಗಿತ್ತು. ಅದಕ್ಕೆ ನಾನು ಮೇಲೆ ಹೇಳ್ತಾ ಇರೋದು, ಈ 10 ಟೀಮ್ಗಳು ಹೆಚ್ಚು ಕಡಿಮೆ ಒಂದೇ ರೇಂಜ್ದಲ್ಲಿ ಇದ್ದಂಥ ಟೀಮ್ಗಳು ಅಂತೇಳಿ. ಯಾಕಂದರೆ ಇಲ್ಲೇ ವಿದೇಶಿಯರಿದ್ದಾರೆ, ಸ್ವದೇಶಿಯರಂದು ಆಟ ಆಡ್ತಾ ಇದ್ದಾರೆ. ಈ ಸ್ವದೇಶಿ ವಿದೇಶಿ ಮಿಕ್ಸ್ ಇರೋದರಿಂದ ಆಟದಲ್ಲಿ ಸಾಕಷ್ಟು ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದ. ಮೊದಲಿನ ಆಟಕ್ಕೂ ಇವತ್ತಿನ ಆಟಕ್ಕೂ ಭಾಳ ಫೋರ್ಸ್ ಮತ್ತು ಡೆವಲಪ್ಮೆಂಟ್ಸ್ ಆಗುತ್ತೆ. ಫೀಲ್ಡಿಂಗ್ ಮತ್ತು ಅದರಲ್ಲೂ ಬ್ಯಾಟಿಂಗ್, ಹಿಟ್ಟಿಂಗ್ ಇದನ್ನು ನೋಡ್ತಾ ಇದ್ದೀವಿ. ಒಟ್ಟು ಹೊಡೆದಪ್ಪ ಬಾಲನ್ನು, ಬಾಲ್ ಇರೋದು ಹೊಡೆದಕ್ಕಾಗಿ ಅನ್ನೋದನ್ನು ಈ 2020 ಕ್ರಿಕೆಟ್ನ ನಾವು ನೋಡಬೇಕಾಗಿದೆ. ಯಾಕಂದ್ರೆ ಇಲ್ಲಿ ನೋಡ್ರಿ, ವಿಶೇಷವಾಗಿ ಮಾರ್ಸ್ ಮತ್ತು ಮಿಶೆಲ್ ಏನು ಸಾಮಾನ್ಯ ಆಟ ಆಡಿಲ್ಲ. ಅವರಂತೂ ಜಬರ್ದಸ್ತಾಗಿ ಆದಂಥ ಆಟವನ್ನು ಆಡಿದ್ದಾರೆ. ಅದರಲ್ಲೂ ಮಿಚೆಲ್ ಮಾರ್ಸ್ 96 ರನ್ ಹೊಡೆದಿದ್ದಾರೆ, ಅತ್ಯಂತ ಕಡಿಮೆ ಬಾಲ್ಗಳಲ್ಲೇ. ಇನ್ನು 57 ಬಾಲ್ಗಳಲ್ಲಿ, ಅದು ನೋಡ್ರಿ 57 ಬಾಲ್ಗಳಲ್ಲೇ ಮಾರ್ಸ್ 96 ರನ್ ಹೊಡೆದ್ರೆ, 29 ಬಾಲ್ಗಳಲ್ಲಿ ಅಂದರೆ ಎಸೆತಗಳಲ್ಲಿ ಇಂಗ್ಲೀಷ್ ಅಂದರೆ ಈ ನಮ್ಮ ಜೋಶ್ ಇಂಗ್ಲೀಷ್ ನೋಡ್ರಿ ಎಷ್ಟು ಕಡಿಮೆ ಬಾಲ್ಗಳಲ್ಲಿ ಹೊಡೆದಿದ್ದಾರೆ, 60 ರನ್ಗಳು. ಅದೇ ಕಾಲಕ್ಕೆ ನಮ್ಮ ಇನ್ನೊಂದು ಟೀಮು RR ಒಳ್ಳೆಯ ಪರ್ಫಾರ್ಮೆನ್ಸ್ ತೋರಿಸಿದಂಥದ್ದು. ನಿನ್ನೆವರೆಗೆ 6ನೇ ಸ್ಥಾನದಲ್ಲಿದ್ದಂಥದ್ದು. ಇನ್ನು ಮುಂದಿನ ಬೆಳವಣಿಗೆ ಏನಾಗ್ಬೋದು ನೋಡುವಂಥದ್ದು. ಯಾಕಂದರೆ ಈ ಇವತ್ತಿನ ಮ್ಯಾಚ್ ಹೊಡೆದ್ರಿಂದಾಗಿ ಅದರ ಪಾಯಿಂಟ್ 14 PBKSಗಿಂತ ಮೇಲೆ ಹೋಗ್ಯದ. ಇವತ್ತು ಪಂಜಾಬ್ ಕಿಂಗ್ಸ್ಗಿಂತ ಒಂದು ಹೆಜ್ಜೆ ಮೇಲೆ ಹೋಗ್ಯದ RR. ಈ ನೆಲೆಗಟ್ಟಿನಲ್ಲಿ ಹೆಚ್ಚು ಕಡಿಮೆ ಇವರು ಸಹಿತ ಟಾಪ್ 4ದಲ್ಲಿ ಉಳಿಬೋದು RR ಅವರು ಅಂತೇಳಿ. ಯಾಕಂದರೆ RR ನಿನ್ನೆ ಮ್ಯಾಚ್ 13ನೇ ಮ್ಯಾಚ್ ಆಗಿತ್ತು, ಟೋಟಲಾಗಿ 64ನೇ ಮ್ಯಾಚ್ ಆಯಿತು. ಆ ಮಾತು ಬೇರೆ. ಇನ್ನು ಮೇ 31 ಬಂದಂಗೆ ಸಮೀಪ ಬಂದಂಗೆ ಇನ್ನೂ ಈ ಒಂದು ಆಟದ ಕದರ ಭಾಳಷ್ಟು ಚೇಂಜ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಈಗಂತೂ 4 ಟೀಮ್ಗಳು RCB, GT, SRH ನಿನ್ನೆ ಗೆದ್ದಂಥ RR 4 ನಂಬರ್ ಅಂದರೆ 5ನೇ ನಂಬರ್ PBKS ಆಗಿದೆ ಇವತ್ತು. ಅದು ಇನ್ನೂ ಒಂದೊಂದು ಮ್ಯಾಚ್ ಆಡುವಂಥವು ಇದ್ದಾವೆ, ಅದರಲ್ಲಿ ಏನಾಗ್ಬೋದು ಅನ್ನುವಂಥದ್ದು.
ಅದರಲ್ಲೇ ಏನೇನು ಜಾದು ಆಗ್ಬೋದು ಅಂತೆ ಮೇಲ್ಮೇಲೆ ನಿಮಗೆ ಹೇಳುವಂಗೆ ಏನಪ್ಪ ಅಂತಂದ್ರೆ ಕ್ರಿಕೆಟ್ ಇದ್ದಿದ್ದು ಒಂದು ಡೆಮೋಕ್ರೆಟಿಕ್ ಆಟ ಇರೋದ್ರಿಂದಾಗಿ ಯಾವಾಗ ಯಾರು ಬೇಕಾದರೂ ಸಹಿತ ಹೀರೋಗಳಾಗ್ಬೋದು, ಸೋತವ್ರಂತೆ ಜೀರೋ ಆಗಿ ಆಗ್ತಾರೆ, ನಿಮಗೆ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ. ಈ ನೆಲೆಗಟ್ಟಲ್ಲೇ ಈ ಇಲ್ಲಿವರೆನಂಥ ಆಟಗಳು ಗಮನಾರ್ಹರಾಗಿದ್ದಾವೆ. ಇನ್ನು ಕೊನೆ ಹಂತಕ್ಕೆ ಬಂದಂಗೆ ಇವತ್ತೇನದಪ್ಪ ಅಂದ್ರೆ ಕೋಲ್ಕತ್ತಾ ನೈಟ್ ರೈಡರ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್. ಏನಿದು ಇಫೆಕ್ಟ್ ಎಷ್ಟು ಮಟ್ಟಿಗೆ ಆಗ್ತದೆ ಟಾಪ್ 4ದಲ್ಲಿ ಅನ್ನೋದು ಮಾತು ಬೇರೆ. ಕೆಳಗಿನಿಂದ ಮ್ಯಾಲಕ್ಕೆ 1, 2, 3ನೇ ಸ್ಥಾನದಲ್ಲಿ ಬರ್ಬೋದು, ಯಾರು ಬರ್ತಾರೆ ನೋಡ್ಬೇಕಾಗಿದೆ. 10ನೇ ಸ್ಥಾನದಲ್ಲಂತೂ LSG ಅದ, ಲಕ್ನೋ ಸೂಪರ್ ಜಾಯಿಂಟ್ಸು. ಅದೇನು ಮ್ಯಾಲ ಏನು ಬರ್ತದೆ, ನಿನ್ನೆ ಅಂತ ಸೋಲಾಗ್ಯದ, ಮುಷ್ಟೆ ಮತ್ತು 10ನೇ ನಂಬರ್ದಲ್ಲಿ ಉಳಿದಿದೆ. ಇವತ್ತಿನ ಮ್ಯಾಚ್ ಒಳಗೆ ಕೋಲ್ಕತ್ತಾ ನೈಟ್ ರೈಡರ್ಸು, ಮುಂಬೈ ಇಂಡಿಯನ್ಸು, CSK ಮತ್ತು MI. ಈಗ ಹಲವು ಸಲ ಹೇಳಿದೆ ನಿಮಗೆ, ಇವು ಎರಡು 5 ಸಲ ಟ್ರಾಫಿಗಳನ್ನು ಹೊಡೆದಂಥವು. ಅದಕ್ಕಾಗಿ ಇವತ್ತಿನ ಮ್ಯಾಚ ಅದರಲ್ಲಿ ಏನಾಗ್ಬೋದು ಅಂದ್ರೆ ಏನಿಲ್ಲ, ಈ ಮ್ಯಾಚ್ ಹಿಡಿದು ಅಥವಾ ಟ್ರಾಫಿ ಹಿಡಿದು ದೂರದ ಮಾತು. ಟಾಪ್ 4ದಾಗ ಬರೋ ಸಹಿತ ಅಸಾಧ್ಯ ಅನ್ನೋ ಸ್ಥಿತಿಯೊಳಗೆ ಬಂದು ನಿಂತದೆ ಇವ್ರ ಆಟ. ಆದರೂ ಸಹಿತ ಕುತೂಹಲ ನೋಡಬೇಕಪ್ಪ ಇದನ್ನು. KKR ಮತ್ತು MI ಅವ್ರು ಹೆಂಗೆ ಆಡ್ಬೋದು. ಮುಂಬೈ ಇಂಡಿಯನ್ಸ್ ನಮ್ಮ CSK ಇವ್ರದ್ದು ಸಹಿತ ಭಾಳಷ್ಟು ಕನಸುಗಳನ್ನ ಈ ಸಲನೂ ಕಂಡಿದ್ರು, ಬರ್ಬೋದು ಟಾಪಲ್ಲಿ ಅಂತೇಳಿ. ಯಾಕಂದ್ರೆ ಅದರಲ್ಲಿ ಸೂರ್ಯಕುಮಾರ್ ಯಾದವ್ 2020 ಭಾರತದ ಕ್ಯಾಪ್ಟನ್, ಅವ್ರ ಮೇಲೆ ಭಾಳ ಭರವಸೆ ಅವ್ರ ಬ್ಯಾಟಿಂಗ್ ಮೇಲೆ. ಅದು ಯಾಕೋ ಏನೋ ಅವರು ಫೇಲ್ಯೂರ್ ಆದರು. ಮುಂದೆ ರೋಹಿತ್ ಶರ್ಮಾ ಅವರು ಪಾಪ ಅವರು ಫೇಲ್ಯೂರ್ ಆದರು. ಹೀಗಾಗಿ ಮುಂಬೈ ಇಂಡಿಯನ್ಸ ಇವತ್ತು ಗೆದ್ದರೂ ಅಷ್ಟೇ ಸೋತರೂ ಅಷ್ಟೇ, ಎರಡೂ ಪಾರ್ಟಿಗಳು ಹಂಗಾಗಿದ್ದಾವೆ. ಒಂದು ಸ್ವಲ್ಪ ಸೋತ್ರೆ ಮುಂಬೈ ಇಂಡಿಯನ್ಸ್ ಸೋತ್ರೆ ಇದು ಒಂದೇನೋ ಒಂದಿಷ್ಟು ಆಸೆ ಹುಟ್ಟಬೋದೇನೋ ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ. ಆದರೂ ಒಂದು ದೂರದ ಆಸೆ, ಅವರು ಟಾಪ್ 4ದಾಗ ಬರ್ತಾರೆ ಅನ್ನೋದು ಭಾಳ ಹೇಳೋದು ಕಷ್ಟದ ಕೆಲಸ ಇವತ್ತಿನ ಮಟ್ಟಿಗೆ. ಆದ್ರೆ ಇನ್ನೂ ಏನೇನು ಆಗ್ಬೋದು ಚೇಂಜ್ ಅನ್ನೋಂಥ ಒಂದು ಮಾತು ಇದ್ದೇ ಇರ್ತದೆ ಕ್ರಿಕೆಟ್ನೊಳಗೆ. ಲಾಸ್ಟ್ ಮೂಮೆಂಟ್ದಲ್ಲಿ ಏನು ಬೇಕಾದ ಆಗ್ಬೋದು ಅನ್ನುವಂಥದ್ದು. ಆದರೆ ಇಲ್ಲಿವರೆಗೆ ಟಾಪ್ 4ದಲ್ಲೇ ಇದ್ದಂಥ ಟೀಮ್ಗಳಿಗೆ ನಿಮಗೆ ಹೇಳಿದ್ದೀನಿ. RCB, ಅವ್ರ ನಂತರ GT, ನಂತರ SRH, ಆನಂತರ RR ನಿನ್ನೆ ಮ್ಯಾಚ್ ಗೆದ್ದಿದ್ದು ನೋಡಿದರೆ. ಹೀಗಾಗಿ ಈ 4 ಒಂದೊಂದರಲ್ಲಿ ಏನೇನು ಆಗ್ಬೋದು ನೋಡ್ಬೋದು, ಅದರಲ್ಲಿ ಯಾರು ಗೆಲ್ಬೋದು, ಏನಾಗ್ಬೋದು ಅನ್ನುವಂಥದ್ದು. ಯಾಕಂದ್ರೆ ಮೇ 30 ಸಮೀಪ ಬರ್ತಾಯಿದೆ. ಇಷ್ಟರೊಳಗೆ ಎಲಿಮಿನೇಟರ್ ರೌಂಡ್ ಆಗಬೇಕು, ಮತ್ತೊಂದು ರೌಂಡ್ ಆಗಬೇಕು, ಮೂರೊಂದು ಆಡಬೇಕು, ಎಲಿಜಿಬಿಲಿಟಿ ಇದು ಇರ್ತದೆ. ಅದು ಒಟ್ಟಾರೆಯಾಗಿ ಸಮೀಪ ಬಂದಂಗೆ ಆಟದ ಮೇಲೆ ಒಂದು ಗಮನ ಇನ್ನೂ ಹೆಚ್ಚಾಗ್ತಾಯಿದೆ. ಆಟಗಾರರು ಸಹಿತ ಪೂರ್ತಿ ತಮ್ಮಂತ ಅದರಲ್ಲೇ ತೊಡಗಿಸ್ಕೊಳ್ತಾ ಇದ್ದಾರೆ. ಇದರಿಂದಾಗಿ ಇದೇ ಸತ್ಯ, ಇದೇ ಫೈನಲ್ ಅಂತ ಹೇಳುವಂಥ ಸ್ಥಿತಿಯೊಳಗೆ ಯಾರೂ ಇಲ್ಲ. ಆದರೂ ಎಲ್ಲ ಆಟ ಆಡಿದಂಥ ಟೀಮ್ಗಳು ಒಂದು ರೀತಿ ಸಮಬಲದಲ್ಲಿದ್ದಾರೆ. ಆದರೂ ಅದರಲ್ಲಿ ಈ ಸಲ ಚೆನ್ನಾಗಿ ಆಡಿದವರು RCB, GT ಮತ್ತು SRH ಸ್ವಲ್ಪ ನಿರಂತರವಾಗಿ ತಮ್ಮ ಪರ್ಫಾರ್ಮೆನ್ಸ್ ಮೊದಲು. ಆದರೂ ಪಂಜಾಬ್ ಕಿಂಗ್ಸ್ ಆರಂಭದಲ್ಲಿ ಏನು ಜೋಶಾಗಿ ಬಂದಿತ್ತು, ಕೊನೆಗೆ ಬಂದಾಗ ನನ್ನ ಸ್ಥಾನ ಉಳಿದ್ರೆ ಸಾಕಪ್ಪ ಟಾಪ್ 4ದಾಗ ಅನ್ನುವಂಥ ಸ್ಥಿತಿ ಬಂದಿದ್ದು ನೋಡಿದಾಗ ಕ್ರಿಕೆಟ್ ಇದ್ದಿದ್ದು ಯಾರನ್ನೂ ರಾಜರನ್ನಾಗಿ ಮೆರೆಸೋದಿಲ್ಲ ಅಥವಾ ಫ್ಯೂಜಾಲಿಸ್ಟನ್ನಾಗಿ ಮೆರೆಸೋದಿಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗಿದೆ. ಒಟ್ಟಾರೆಯಾಗಿ ಮಾರ್ಸ್ ಮತ್ತು ಜೋಶ್ ಆಡಿದಂಥ ಆಟ ಲಕ್ನೋಗೆ ಹೆಲ್ಪ್ ಆಗಲಿಲ್ಲ. ಯಾಕಂದ್ರೆ ಸ್ಕೋರ್ ಏನೋ ಆಯಿತು, ಆದರೆ ಆ ಸ್ಕೋರಿನ ನಿನ್ನೆ ನಮ್ಮ ರಾಜಸ್ಥಾನ್ ರಾಯಲ್ಸ್ ಬೀಟ್ ಮಾಡಿ, ಅದರಲ್ಲೂ ಮುಖ್ಯವಾಗಿ ವೈಭವ್ ಸೂರ್ಯವಂಶಿ ತನ್ನ ತಾಕತ್ತನ್ನು ತೋರೆ ಮುಂದಿನ ದಿನಗಳಲ್ಲಿ ನಾನು ಭಾರತದ 2020 ಒನ್ ಡೇಯಲ್ಲಾಗಿರ್ಬೋದು, ಅದೇ ಕಾರಣ ಟೆಸ್ಟ್ನಲ್ಲೂ ನಾನು ಯೋಗ್ಯಿದ್ದೀನಿ, ಬರಲಿಕ್ಕೆ ತಯಾರಿದ್ದೀನಿ ಅನ್ನೋಂಥ ಮೆಸೇಜ್ ಅಂತೆ ಕೊಟ್ಟಿದ್ದಾರೆ. ಈಗಾಗಲೇ ಭಾರತ ಭಾಳಷ್ಟು ಅವರ ಏನಪ್ಪ ಅಂತಂದ್ರೆ ಅವ್ರನ್ನ ನಂಬುವಂಥ ಅಭಿಮಾನಿಗಳ ಬಗ್ಗೆ ಹೆಚ್ಚಾಗ್ತಾಯಿದೆ. ಆಗಲಿ ಸಣ್ಣ ವಯಸ್ಸಿನ ಹುಡುಗರಿದ್ದಾರೆ, ಪರ್ಫಾರ್ಮೆನ್ಸ್ ತೋರಿಸ್ರಿ. ಅದೇ ಕಾಲಕ್ಕೆ ಸಚಿನ್ನರ ವ್ಯಕ್ತಿತ್ವವನ್ನು ಮೈರೂಡಿಸಿಕೊಳ್ಳಿ. ಯಾಕಂದರೆ ಒಬ್ಬ ಆಟಗಾರನಿಗೆ, ಒಬ್ಬ ಕಲಾವಿದನಿಗೆ ಮುಖ್ಯವಾಗಿ ಬೇಕಾಗಿದ್ದು ಒಂದು ಶಿಸ್ತುಬದ್ಧ ಜೀವನ, ಜೊತೆಗೆ 4 ಜನ ಭಾರತೀಯರು ಒಪ್ಪುವಂಥ ಬದುಕನ್ನು ಮಾಡಲಿ, ಕಟ್ಕೊಳ್ಳಿ. ಯಾಕಂದರೆ ಸಣ್ಣ ವಯಸ್ಸಿನ ಬಂದಿದ್ದಾರೆ ಕ್ರಿಕೆಟ್ ರಂಗಕ್ಕೆ, ಹಾದಿ ತಪ್ಪುವಂಥ ಸಾಧ್ಯತೆಗಳು ಭಾಳ ಇರ್ತಾವೆ ಅನ್ನೋದನ್ನು ನೆನಪಿಸ್ಕೊಳ್ತಾ, ಏನೋ ಆಗಲಿ ನಿನ್ನೆ ಗೆಲುವಿಗೆ ಮುಖ್ಯವಾಗಿ ಸೂರ್ಯವಂಶಿ, ಅದೇ ಕಾಲಕ್ಕೆ ಜೈಸ್ವಾಲ್ರ ಬ್ಯಾಟಿಂಗ್ ಕಾರಣ ಅನ್ನೋದ್ರಲ್ಲಿ 2 ಮಾತಿಲ್ಲ. ಏನಾದರೂ ಆಗಲಿ ಇವತ್ತಿನ ಮ್ಯಾಚ್ ನೋಡೋಣ, ಯಾರು ಗೆಲ್ಬೋದು ಯಾರು ಸೋಲ್ಬೋದು. ಕೋಲ್ಕತ್ತಾ ನೈಟ್ ರೈಡರ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್, ಇವೆರಡೂ ಒಂದು ರೀತಿಯಿಂದ ಬಲಿಷ್ಠವಾದ ತಂಡಗಳಿದ್ದಾವೆ. ಇವತ್ತಿಗೂ ಸಹಿತ ಅವ್ರು ಯಾರು ಗೆದ್ದರು ಯಾರು ಸೋತರು
ಒಟ್ಟಾರೆ ಪರಿಣಾಮ ಮೇಲೆ ಒಟ್ಟಾರೆ ರಿಸಲ್ಟ್ ಮೇಲೆ ಯಾವುದೇ ಪರಿಣಾಮ ಆಗಲಿಕ್ಕಿಲ್ಲ, ಪ್ರಭಾವ ಬೀರಲಿಕ್ಕಿಲ್ಲ ಅನ್ನೋ ಮಾತನ್ನು ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಹೆಚ್ಚಿದಾರರು ಸತ್ಯ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.